ಹಣಕಾಸು ವಿಚಾರಕ್ಕೆ ತಂದೆ ತಾಯಿಯನ್ನ ಈ ಕಿರಾತಕ ಮಗ ಕೊಲೆ ಮಾಡಿರುವಂತದ್ದು. 2 ವರ್ಷದಿಂದ ಮನೆ ಬಿಟ್ಟು ಈ ರೋಹನ್ ಎನ್ನುವಂತ ದೂರ ಉಳಿದಿದ್ದ, ನಿರುದ್ಯೋಗಿ ಕೂಡ ಆಗಿದ್ದ. ಆಗಾಗ ತಂದೆ ಈತನಿಗೆ ಬೈತಾ ಇದ್ರು. ಹಣಕಾಸು ವಿಚಾರಕ್ಕೆ ಈಗ ತಂದೆ ತಾಯಿಯನ್ನೇ ಈ ಕಿರಾತಕ ಕೊಲೆ ಮಾಡಿರುವಂತದ್ದು. ಮನೆಯಿಂದ ದೂರ ಇದ್ರೂ ಕೂಡ ಹಣಕ್ಕೋಸ್ಕರ ಪೀಡಿಸ್ತಾ ಇದ್ನಂತೆ ತಂದೆ ತಾಯಿಯನ್ನ. ನಿರುದ್ಯೋಗಿ ಕೂಡ ಆಗಿದ್ದ ಈತ. ಆಗಾಗ ತಂದೆ ಕೂಡ ಬೈತಾ ಇದ್ರು ಮಗನಿಗೆ ಪದೇ ಪದೇ ಫೋನ್ ಮಾಡಿ. ಇದರಿಂದ ಮಾನಸಿಕ ಹಿಂಸೆ ಅಂತ ಖಾಕಿ ಮುಂದೆ ಈತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಮೆರಿಕದಿಂದ ಪುತ್ರಿ ಬಂದ ಬಳಿಕ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಸದ್ಯಕ್ಕೆ ಈತ ಸ್ವಂತ ತಂದೆ ತಾಯಿಯನ್ನ ಕೊಲೆ ಮಾಡಿರುವಂತದ್ದು ಹಣಕಾಸು ವಿಚಾರಕ್ಕೆ ಅನ್ನುವಂಥದ್ದು ತಿಳಿದು ಬರ್ತಾ ಇರುವಂತದ್ದು. ಹಾಗಾಗಿ ಪಾಪಿ ಮಗ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಯಾವ ಕಾರಣಕ್ಕೆ ಅಂದ್ರೆ ತಂದೆ ಪದೇ ಪದೇ ಬೈತಾ ಇದ್ರು. ಇದು ಒಂದ್ ರೀತಿ ನನಗೆ ಮಾನಸಿಕ ಹಿಂಸೆ ಆಗ್ತಾ ಇತ್ತು. ಹೀಗಾಗಿ ತಂದೆ ತಾಯಿ ಇಬ್ಬರನ್ನೂ ಕೂಡ ಕೊಲೆ ಮಾಡಿರೋದಾಗಿ ಈತ ಒಪ್ಕೊಂಡಿದ್ದಾನೆ. ಹಣಕಾಸು ವಿಚಾರಕ್ಕೆ ತಂದೆ ತಾಯಿಯನ್ನ ಈ ಕಿರಾತಕ ಮಗ ಕೊಲೆ ಮಾಡಿರುವಂತದ್ದು. 2 ವರ್ಷದಿಂದ ಮನೆ ಬಿಟ್ಟು ಈ ರೋಹನ್ ಎನ್ನುವಂತ ದೂರ ಉಳಿದಿದ್ದ, ನಿರುದ್ಯೋಗಿ ಕೂಡ ಆಗಿದ್ದ. ಆಗಾಗ ತಂದೆ ಈತನಿಗೆ ಬೈತಾ ಇದ್ರು. ಹಣಕಾಸು ವಿಚಾರಕ್ಕೆ ಈಗ ತಂದೆ ತಾಯಿಯನ್ನೇ ಈ ಕಿರಾತಕ ಕೊಲೆ ಮಾಡಿರುವಂತದ್ದು. ಮನೆಯಿಂದ ದೂರ ಇದ್ರೂ ಕೂಡ ಹಣಕ್ಕೋಸ್ಕರ ಪೀಡಿಸ್ತಾ ಇದ್ನಂತೆ ತಂದೆ ತಾಯಿಯನ್ನ. ನಿರುದ್ಯೋಗಿ ಕೂಡ ಆಗಿದ್ದ ಈತ. ಆಗಾಗ ತಂದೆ ಕೂಡ ಬೈತಾ ಇದ್ರು ಮಗನಿಗೆ ಪದೇ ಪದೇ ಫೋನ್ ಮಾಡಿ. ಇದರಿಂದ ಮಾನಸಿಕ ಹಿಂಸೆ ಅಂತ ಖಾಕಿ ಮುಂದೆ ಈತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಮೆರಿಕದಿಂದ ಪುತ್ರಿ ಬಂದ ಬಳಿಕ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಸದ್ಯಕ್ಕೆ ಈತ ಸ್ವಂತ ತಂದೆ ತಾಯಿಯನ್ನ ಕೊಲೆ ಮಾಡಿರುವಂತದ್ದು ಹಣಕಾಸು ವಿಚಾರಕ್ಕೆ ಅನ್ನುವಂಥದ್ದು ತಿಳಿದು ಬರ್ತಾ ಇರುವಂತದ್ದು. ಹಾಗಾಗಿ ಪಾಪಿ ಮಗ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಯಾವ ಕಾರಣಕ್ಕೆ ಅಂದ್ರೆ ತಂದೆ ಪದೇ ಪದೇ ಬೈತಾ ಇದ್ರು. ಇದು ಒಂದ್ ರೀತಿ ನನಗೆ ಮಾನಸಿಕ ಹಿಂಸೆ ಆಗ್ತಾ ಇತ್ತು. ಹೀಗಾಗಿ ತಂದೆ ತಾಯಿ ಇಬ್ಬರನ್ನೂ ಕೂಡ ಕೊಲೆ ಮಾಡಿರೋದಾಗಿ ಈತ ಒಪ್ಕೊಂಡಿದ್ದಾನೆ. ಹಣಕಾಸು ವಿಚಾರಕ್ಕೆ ತಂದೆ ತಾಯಿಯನ್ನ ಈ ಕಿರಾತಕ ಮಗ ಕೊಲೆ ಮಾಡಿರುವಂತದ್ದು. 2 ವರ್ಷದಿಂದ ಮನೆ ಬಿಟ್ಟು ಈ ರೋಹನ್ ಎನ್ನುವಂತ ದೂರ ಉಳಿದಿದ್ದ, ನಿರುದ್ಯೋಗಿ ಕೂಡ ಆಗಿದ್ದ. ಆಗಾಗ ತಂದೆ ಈತನಿಗೆ ಬೈತಾ ಇದ್ರು. ಹಣಕಾಸು ವಿಚಾರಕ್ಕೆ ಈಗ ತಂದೆ ತಾಯಿಯನ್ನೇ ಈ ಕಿರಾತಕ ಕೊಲೆ ಮಾಡಿರುವಂತದ್ದು. ಮನೆಯಿಂದ ದೂರ ಇದ್ರೂ ಕೂಡ ಹಣಕ್ಕೋಸ್ಕರ ಪೀಡಿಸ್ತಾ ಇದ್ನಂತೆ ತಂದೆ ತಾಯಿಯನ್ನ. ನಿರುದ್ಯೋಗಿ ಕೂಡ ಆಗಿದ್ದ ಈತ. ಆಗಾಗ ತಂದೆ ಕೂಡ ಬೈತಾ ಇದ್ರು ಮಗನಿಗೆ ಪದೇ ಪದೇ ಫೋನ್ ಮಾಡಿ. ಇದರಿಂದ ಮಾನಸಿಕ ಹಿಂಸೆ ಅಂತ ಖಾಕಿ ಮುಂದೆ ಈತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಮೆರಿಕದಿಂದ ಪುತ್ರಿ ಬಂದ ಬಳಿಕ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಸದ್ಯಕ್ಕೆ ಈತ ಸ್ವಂತ ತಂದೆ ತಾಯಿಯನ್ನ ಕೊಲೆ ಮಾಡಿರುವಂತದ್ದು ಹಣಕಾಸು ವಿಚಾರಕ್ಕೆ ಅನ್ನುವಂಥದ್ದು ತಿಳಿದು ಬರ್ತಾ ಇರುವಂತದ್ದು. ಹಾಗಾಗಿ ಪಾಪಿ ಮಗ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಯಾವ ಕಾರಣಕ್ಕೆ ಅಂದ್ರೆ ತಂದೆ ಪದೇ ಪದೇ ಬೈತಾ ಇದ್ರು. ಇದು ಒಂದ್ ರೀತಿ ನನಗೆ ಮಾನಸಿಕ ಹಿಂಸೆ ಆಗ್ತಾ ಇತ್ತು. ಹೀಗಾಗಿ ತಂದೆ ತಾಯಿ ಇಬ್ಬರನ್ನೂ ಕೂಡ ಕೊಲೆ ಮಾಡಿರೋದಾಗಿ ಈತ ಒಪ್ಕೊಂಡಿದ್ದಾನೆ. ಹಣಕಾಸು ವಿಚಾರಕ್ಕೆ ತಂದೆ ತಾಯಿಯನ್ನ ಈ ಕಿರಾತಕ ಮಗ ಕೊಲೆ ಮಾಡಿರುವಂತದ್ದು. 2 ವರ್ಷದಿಂದ ಮನೆ ಬಿಟ್ಟು ಈ ರೋಹನ್ ಎನ್ನುವಂತ ದೂರ ಉಳಿದಿದ್ದ, ನಿರುದ್ಯೋಗಿ ಕೂಡ ಆಗಿದ್ದ. ಆಗಾಗ ತಂದೆ ಈತನಿಗೆ ಬೈತಾ ಇದ್ರು. ಹಣಕಾಸು ವಿಚಾರಕ್ಕೆ ಈಗ ತಂದೆ ತಾಯಿಯನ್ನೇ ಈ ಕಿರಾತಕ ಕೊಲೆ ಮಾಡಿರುವಂತದ್ದು. ಮನೆಯಿಂದ ದೂರ ಇದ್ರೂ ಕೂಡ ಹಣಕ್ಕೋಸ್ಕರ ಪೀಡಿಸ್ತಾ ಇದ್ನಂತೆ ತಂದೆ ತಾಯಿಯನ್ನ. ನಿರುದ್ಯೋಗಿ ಕೂಡ ಆಗಿದ್ದ ಈತ. ಆಗಾಗ ತಂದೆ ಕೂಡ ಬೈತಾ ಇದ್ರು ಮಗನಿಗೆ ಪದೇ ಪದೇ ಫೋನ್ ಮಾಡಿ. ಇದರಿಂದ ಮಾನಸಿಕ ಹಿಂಸೆ ಅಂತ ಖಾಕಿ ಮುಂದೆ ಈತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಮೆರಿಕದಿಂದ ಪುತ್ರಿ ಬಂದ ಬಳಿಕ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಸದ್ಯಕ್ಕೆ ಈತ ಸ್ವಂತ ತಂದೆ ತಾಯಿಯನ್ನ ಕೊಲೆ ಮಾಡಿರುವಂತದ್ದು ಹಣಕಾಸು ವಿಚಾರಕ್ಕೆ ಅನ್ನುವಂಥದ್ದು ತಿಳಿದು ಬರ್ತಾ ಇರುವಂತದ್ದು. ಹಾಗಾಗಿ ಪಾಪಿ ಮಗ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಯಾವ ಕಾರಣಕ್ಕೆ ಅಂದ್ರೆ ತಂದೆ ಪದೇ ಪದೇ ಬೈತಾ ಇದ್ರು. ಇದು ಒಂದ್ ರೀತಿ ನನಗೆ ಮಾನಸಿಕ ಹಿಂಸೆ ಆಗ್ತಾ ಇತ್ತು. ಹೀಗಾಗಿ ತಂದೆ ತಾಯಿ ಇಬ್ಬರನ್ನೂ ಕೂಡ ಕೊಲೆ ಮಾಡಿರೋದಾಗಿ ಈತ ಒಪ್ಕೊಂಡಿದ್ದಾನೆ.
ಹಣಕಾಸು ವಿಚಾರಕ್ಕೆ ತಂದೆ ತಾಯಿಯನ್ನ ಈ ಕಿರಾತಕ ಮಗ ಕೊಲೆ ಮಾಡಿರುವಂತದ್ದು. 2 ವರ್ಷದಿಂದ ಮನೆ ಬಿಟ್ಟು ಈ ರೋಹನ್ ಎನ್ನುವಂತ ದೂರ ಉಳಿದಿದ್ದ, ನಿರುದ್ಯೋಗಿ ಕೂಡ ಆಗಿದ್ದ. ಆಗಾಗ ತಂದೆ ಈತನಿಗೆ ಬೈತಾ ಇದ್ರು. ಹಣಕಾಸು ವಿಚಾರಕ್ಕೆ ಈಗ ತಂದೆ ತಾಯಿಯನ್ನೇ ಈ ಕಿರಾತಕ ಕೊಲೆ ಮಾಡಿರುವಂತದ್ದು. ಮನೆಯಿಂದ ದೂರ ಇದ್ರೂ ಕೂಡ ಹಣಕ್ಕೋಸ್ಕರ ಪೀಡಿಸ್ತಾ ಇದ್ನಂತೆ ತಂದೆ ತಾಯಿಯನ್ನ. ನಿರುದ್ಯೋಗಿ ಕೂಡ ಆಗಿದ್ದ ಈತ. ಆಗಾಗ ತಂದೆ ಕೂಡ ಬೈತಾ ಇದ್ರು ಮಗನಿಗೆ ಪದೇ ಪದೇ ಫೋನ್ ಮಾಡಿ. ಇದರಿಂದ ಮಾನಸಿಕ ಹಿಂಸೆ ಅಂತ ಖಾಕಿ ಮುಂದೆ ಈತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಮೆರಿಕದಿಂದ ಪುತ್ರಿ ಬಂದ ಬಳಿಕ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಸದ್ಯಕ್ಕೆ ಈತ ಸ್ವಂತ ತಂದೆ ತಾಯಿಯನ್ನ ಕೊಲೆ ಮಾಡಿರುವಂತದ್ದು ಹಣಕಾಸು ವಿಚಾರಕ್ಕೆ ಅನ್ನುವಂಥದ್ದು ತಿಳಿದು ಬರ್ತಾ ಇರುವಂತದ್ದು. ಹಾಗಾಗಿ ಪಾಪಿ ಮಗ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಯಾವ ಕಾರಣಕ್ಕೆ ಅಂದ್ರೆ ತಂದೆ ಪದೇ ಪದೇ ಬೈತಾ ಇದ್ರು. ಇದು ಒಂದ್ ರೀತಿ ನನಗೆ ಮಾನಸಿಕ ಹಿಂಸೆ ಆಗ್ತಾ ಇತ್ತು, ಹೀಗಾಗಿ ತಂದೆ ತಾಯಿ ಇಬ್ಬರನ್ನೂ ಕೂಡ ಕೊಲೆ ಮಾಡಿರೋದಾಗಿ ಈತ ಒಪ್ಕೊಂಡಿದ್ದಾನೆ. ಹಣಕಾಸು ವಿಚಾರಕ್ಕೆ ತಂದೆ ತಾಯಿಯನ್ನ ಈ ಕಿರಾತಕ ಮಗ ಕೊಲೆ ಮಾಡಿರುವಂತದ್ದು. 2 ವರ್ಷದಿಂದ ಮನೆ ಬಿಟ್ಟು ಈ ರೋಹನ್ ಎನ್ನುವಂತ ದೂರ ಉಳಿದಿದ್ದ, ನಿರುದ್ಯೋಗಿ ಕೂಡ ಆಗಿದ್ದ. ಆಗಾಗ ತಂದೆ ಈತನಿಗೆ ಬೈತಾ ಇದ್ರು. ಹಣಕಾಸು ವಿಚಾರಕ್ಕೆ ಈಗ ತಂದೆ ತಾಯಿಯನ್ನೇ ಈ ಕಿರಾತಕ ಕೊಲೆ ಮಾಡಿರುವಂತದ್ದು. ಮನೆಯಿಂದ ದೂರ ಇದ್ರೂ ಕೂಡ ಹಣಕ್ಕೋಸ್ಕರ ಪೀಡಿಸ್ತಾ ಇದ್ನಂತೆ ತಂದೆ ತಾಯಿಯನ್ನ. ನಿರುದ್ಯೋಗಿ ಕೂಡ ಆಗಿದ್ದ ಈತ. ಆಗಾಗ ತಂದೆ ಕೂಡ ಬೈತಾ ಇದ್ರು ಮಗನಿಗೆ ಪದೇ ಪದೇ ಫೋನ್ ಮಾಡಿ. ಇದರಿಂದ ಮಾನಸಿಕ ಹಿಂಸೆ ಅಂತ ಖಾಕಿ ಮುಂದೆ ಈತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಮೆರಿಕದಿಂದ ಪುತ್ರಿ ಬಂದ ಬಳಿಕ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಸದ್ಯಕ್ಕೆ ಈತ ಸ್ವಂತ ತಂದೆ ತಾಯಿಯನ್ನ ಕೊಲೆ ಮಾಡಿರುವಂತದ್ದು ಹಣಕಾಸು ವಿಚಾರಕ್ಕೆ ಅನ್ನುವಂಥದ್ದು ತಿಳಿದು ಬರ್ತಾ ಇರುವಂತದ್ದು. ಹಾಗಾಗಿ ಪಾಪಿ ಮಗ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಯಾವ ಕಾರಣಕ್ಕೆ ಅಂದ್ರೆ ತಂದೆ ಪದೇ ಪದೇ ಬೈತಾ ಇದ್ರು. ಇದು ಒಂದ್ ರೀತಿ ನನಗೆ ಮಾನಸಿಕ ಹಿಂಸೆ ಆಗ್ತಾ ಇತ್ತು, ಹೀಗಾಗಿ ತಂದೆ ತಾಯಿ ಇಬ್ಬರನ್ನೂ ಕೂಡ ಕೊಲೆ ಮಾಡಿರೋದಾಗಿ ಈತ ಒಪ್ಕೊಂಡಿದ್ದಾನೆ. ಹಣಕಾಸು ವಿಚಾರಕ್ಕೆ ತಂದೆ ತಾಯಿಯನ್ನ ಈ ಕಿರಾತಕ ಮಗ ಕೊಲೆ ಮಾಡಿರುವಂತದ್ದು. 2 ವರ್ಷದಿಂದ ಮನೆ ಬಿಟ್ಟು ಈ ರೋಹನ್ ಎನ್ನುವಂತ ದೂರ ಉಳಿದಿದ್ದ, ನಿರುದ್ಯೋಗಿ ಕೂಡ ಆಗಿದ್ದ. ಆಗಾಗ ತಂದೆ ಈತನಿಗೆ ಬೈತಾ ಇದ್ರು. ಹಣಕಾಸು ವಿಚಾರಕ್ಕೆ ಈಗ ತಂದೆ ತಾಯಿಯನ್ನೇ ಈ ಕಿರಾತಕ ಕೊಲೆ ಮಾಡಿರುವಂತದ್ದು. ಮನೆಯಿಂದ ದೂರ ಇದ್ರೂ ಕೂಡ ಹಣಕ್ಕೋಸ್ಕರ ಪೀಡಿಸ್ತಾ ಇದ್ನಂತೆ ತಂದೆ ತಾಯಿಯನ್ನ. ನಿರುದ್ಯೋಗಿ ಕೂಡ ಆಗಿದ್ದ ಈತ. ಆಗಾಗ ತಂದೆ ಕೂಡ ಬೈತಾ ಇದ್ರು ಮಗನಿಗೆ ಪದೇ ಪದೇ ಫೋನ್ ಮಾಡಿ. ಇದರಿಂದ ಮಾನಸಿಕ ಹಿಂಸೆ ಅಂತ ಖಾಕಿ ಮುಂದೆ ಈತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಮೆರಿಕದಿಂದ ಪುತ್ರಿ ಬಂದ ಬಳಿಕ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಸದ್ಯಕ್ಕೆ ಈತ ಸ್ವಂತ ತಂದೆ ತಾಯಿಯನ್ನ ಕೊಲೆ ಮಾಡಿರುವಂತದ್ದು ಹಣಕಾಸು ವಿಚಾರಕ್ಕೆ ಅನ್ನುವಂಥದ್ದು ತಿಳಿದು ಬರ್ತಾ ಇರುವಂತದ್ದು. ಹಾಗಾಗಿ ಪಾಪಿ ಮಗ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಯಾವ ಕಾರಣಕ್ಕೆ ಅಂದ್ರೆ ತಂದೆ ಪದೇ ಪದೇ ಬೈತಾ ಇದ್ರು. ಇದು ಒಂದ್ ರೀತಿ ನನಗೆ ಮಾನಸಿಕ ಹಿಂಸೆ ಆಗ್ತಾ ಇತ್ತು, ಹೀಗಾಗಿ ತಂದೆ ತಾಯಿ ಇಬ್ಬರನ್ನೂ ಕೂಡ ಕೊಲೆ ಮಾಡಿರೋದಾಗಿ ಈತ ಒಪ್ಕೊಂಡಿದ್ದಾನೆ.